ಹಾಯ್ ಫ್ರೆಂಡ್ಸ್, ನೋಡಿ ನೀವು ನನ್ನ ಹಾಗೆ ಫಾಸ್ಟಾಗಿ ಒಬ್ಬಟ್ಟು ಮಾಡಿ, ಬೆಳಗ್ಗೆನೇ ಒಬ್ಬಟ್ಟು ಸಾಂಬಾರು ಮಾಡಿ, ಇಲ್ಲಿ ರೈಸ್ ಮಾಡಿ ಎಲ್ಲನೂ ಮಾಡಬೇಕು ಫಾಸ್ಟಾಗಿ ಅಂದರೆ ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಇಷ್ಟೇ ಮಾಡ್ತಾಯಿರೋದು ಮೈದಾ. ಇನ್ನು ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ನಿಮಗೆ ಗೊತ್ತು, ವಿಡಿಯೋ ಹಾಕಿದ್ದೀನಿ. ನೀವು ಫಾಸ್ಟಾಗಿ ನಂತರನೇ ಒಬ್ಬಟ್ಟೆಲ್ಲ ಮಾಡಬೇಕು ಅಂದರೆ ನೀವು ಹೋಗಿ ಈ ವಿಡಿಯೋನ ಫುಲ್ಲು ನೋಡ್ಕೊಂಡು ಬರಬೇಕು. ಏನೋ ಬಿಸಿಲು ಅಷ್ಟೊಂದು ಬಂದಿದೆ. ಒಬ್ಬಟ್ಟು ಸಾಂಬಾರು ಫ್ರೆಂಡ್ಸ್ ರೆಡಿ ಆಯಿತು, ರೈಸ್ ರೆಡಿ ಆಯಿತು, ಒಬ್ಬಟ್ಟು ರೆಡಿ ಆಯಿತು. ಈ ವಿಡಿಯೋನ ಫುಲ್ ಸರ್ಚ್ ಮಾಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಹಬ್ಬ 5 ಗಂಟೆ ರಾತ್ರಿಗೆ ಪೂಜೆ ಎಲ್ಲ ಆಯಿತು ನಂದು. ಆದರೆ ಸ್ವಲ್ಪ ಕೆಲಸ ಮಾಡಿ ಸುಸ್ತಾಗಿದ್ನಲ್ಲ. ನೋಡಿ ಫ್ರೆಂಡ್ಸ್, ದೋಸೆ ಹಿಟ್ಟು ಅಲ್ಲ ಇಡ್ಲಿ ಹಿಟ್ಟು ಯಾವ ರೀತಿ ಉಬ್ಬಿದೆ ಅಂತ ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಇದೇ ಅದಕ್ಕೆ ನಾನು ಗ್ರೈಂಡಲ್ಲೇ ಏನು ರುಬ್ಬಿಲ್ಲ, ಮಿಕ್ಸಿಲೇ ರುಬ್ಬಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಇನ್ನೇನು ಇಡ್ಲಿ ಈಗ ಬಿಡಬೇಕು, ಅದು ಕಾಯ್ತೈತೆ. ಇನ್ನು ಫ್ರೆಂಡ್ಸ್ ಬನ್ನಿ, ಇಲ್ಲಿ ಒಬ್ಬಟ್ಟಿನ ರಸ ಬಸ್ತಿಟ್ಟಿದ್ದೀನಿ ಒಬ್ಬಟ್ಟು ಮಾಡೋಕ್ಕೆ. ಇಲ್ಲಿ ಮೊಳಕೆ ಹುಳಿಕಾಳು ಸ್ವಲ್ಪ ಈ ಸಲ ಮೊಳಕೆ ಜಾಸ್ತಿ ಬಂದೈತೆ, ಇದನ್ನು ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಎತ್ತಿಕ್ಬೇಕು. ಇದಾದಮೇಲೆ ಫ್ರೆಂಡ್ಸ್, ಒಬ್ಬಟ್ಟಿಗೆ ಬೇಳೆನ ಕಮ್ಮಿನೇ ಬೇಯಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು 1/4 kg ಅಷ್ಟು ಹಾಕಿದ್ದೀನಿ. ಇದಕ್ಕೆ ಕಾಯೆಲ್ಲ ತುರಿದು ಹಾಕಿ ಇದನ್ನು ಸ್ವಲ್ಪ ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಈಗ ಗ್ರೈಂಡರ್ಗೆ ಹಾಕೋಣ ಮಿಕ್ಸಿಗೆ ಹಾಕೋಣ ನೋಡ್ತೀನಿ ಫ್ರೆಂಡ್ಸ್. ಕಮ್ಮಿ ಇದೆ, ಗ್ರೈಂಡರ್ಗೆ ಹಾಕಿದ್ರೂ ತುಂಬ ಚೆನ್ನಾಗಿ ರುಬ್ಕೊಡುತ್ತೆ. ಇನ್ನೇನು ಫ್ರೆಂಡ್ಸ್ ನೋಡಿ, ನಮ್ಮನೇಲಿ ಆಲ್ರೆಡಿ ಗ್ರೈಂಡರ್ ಐತೆ, ನಾನೇನು ಥರ ಆಗಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್. ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಮನೆ ಅಕ್ಕಿಲೇ ರುಬ್ತೀನಿ. ರವೆ ಇದೆ, ಈಗ ರವೆ ತರಲ್ಲ. ಯಾಕೆಂದರೆ ಇದರಲ್ಲೇ ತುಂಬ ಚೆನ್ನಾಗಿ ಬರುತ್ತಲ್ಲ ಇಡ್ಲಿ ಅಂದ್ಬಿಟ್ಟು ನಾನು ರವೆನ ತರಲ್ಲ. ಇನ್ನು ಇಷ್ಟು ಪಾತ್ರೆ ತೊಳಿಬೇಕು ಫ್ರೆಂಡ್ಸ್. ನೆನ್ನೆಯಿಂದ ಕೆಲಸ ತುಂಬಾ ಸಾಕಾಗೋಯ್ತು. ಇದು ನೆನ್ನೆ ಪಲಾವ್ದು ಕುಕ್ಕರ್ ವಾಶ್ ಮಾಡಬೇಕು. ಇಷ್ಟು ಪಾತ್ರೆನೂ ಈಗ ವಾಶ್ ಮಾಡಬೇಕು ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಿ ಈಗ ಒಬ್ಬಟ್ಟು ಸಾರಿಗೆ ನಾನು ಏನೆಲ್ಲ ಮಸಾಲೆ ಹಾಕ್ತೀನಿ, ಯಾವ ರೀತಿ ಮಾಡ್ತೀನಿ ಒಬ್ಬಟ್ಟು ಸಾಂಬಾರನ್ನ ಅಂತ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಬನ್ನಿ, ಬೇಳೆ ಇನ್ನು ಇದಕ್ಕೆ ಫ್ರೆಂಡ್ಸ್ ನಾನು ಹಸಿರು ಮೆಣಸಿನ್ಕಾಯಿ, ಕಡಲೆಕಾಯಿ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡಿದ್ದೀನಿ. ಇದನ್ನು ಫ್ರೆಂಡ್ಸ್ ಚಟ್ನಿನ ಫಸ್ಟು ರುಬ್ಕೊಂಡು ಬರ್ತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಚಟ್ನಿನ ರುಬ್ಕೊಂಡು ಬಂದೆ. ಬನ್ನಿ ಅದನ್ನು ತೊಳೆಯೋಣ. ನೋಡೋದ್ರಲ್ಲ ಫ್ರೆಂಡ್ಸ್, ಕಡಲೆಕಾಯಿ ಚಟ್ನಿ ರೆಡಿ ಆಯಿತು. ಚಟ್ನಿ ಆಯ್ತಲ್ಲ ಫ್ರೆಂಡ್ಸ್. ಈಗ ನೋಡಿ ಒಬ್ಬಟ್ಟಿಗೆ ಏಲಕ್ಕಿ ಕಾಯಿ ಕೆಚ್ಚಾಕ್ತೀನಿ. ಬನ್ನಿ ಕೆಚ್ಚನ. ನೋಡಿ ಫ್ರೆಂಡ್ಸ್, ಒಂದು 5-6 ತಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಒಂದು 5-6 ಏಲಕ್ಕಿ, ಅದನ್ನು ಕೆಜ್ಜಿ ಒಬ್ಬಟ್ಟು ಬೇಯಿತಲ್ಲ ಅದರೊಳಗೆ ಹಾಕೋದು. ಈಗ ಫ್ರೆಂಡ್ಸ್, ನಾನು ಒಬ್ಬಟ್ಟು ಸಾರಿಗೆ ಹುರಿಯೋಕ್ಕೆ ಏನೆಲ್ಲ ತಗೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಫ್ರೆಂಡ್ಸ್ ಏಲಕ್ಕಿ ಹಾಕಿದ್ದೀನಿ. ಅದು ಇನ್ನು ಇಡ್ಲಿ ಹಿಟ್ಟು ಫ್ರೆಂಡ್ಸ್. ಈಗ ಇಡ್ಲಿ ಹಿಟ್ಟು ತೆಗಿತೀನಿ, ಯಾಕಂದರೆ ಅನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಫ್ರೆಂಡ್ಸ್ ಇನ್ನು ಇಡ್ಲಿ ಹಿಟ್ಟು ಇಷ್ಟಿದೆ, ಅದನ್ನು ಆಮೇಲೆ ರುಬ್ಕೊಳ್ಳೋಣ. ಅದು ಆಮೇಲೆ ಇಡ್ಲಿ ಬಿಡಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಒಂದು ಆಯಿಲ್ ಖಾಲಿ ಆಗೋಕ್ಕೆ ಎಣ್ಣೆ. ಈಗ ಇವತ್ತು ಒಬ್ಬಟ್ಟಿಗೆಲ್ಲ ಹಾಕಬೇಕಲ್ಲ, ಯಾವುದೇನು ನಾನು ಸಾಮಾನು ತಂದಿರೋ ಫ್ರೆಂಡ್ಸ್ ಎಲ್ಲನೂ ಮುಂಚೆನೇ ನಾನು ತಂದು ಇಟ್ಕೊಂಡಿದ್ದೆ. ಇನ್ನು ಬೆಳಗ್ಗೆನೇ ಫ್ರೆಂಡ್ಸ್ 5 ಗಂಟೆಗೆ ನಮ್ಮ ಮನೇಲಿ ಪೂಜೆ ಆಯಿತು. ಈಗ ಫ್ರೆಂಡ್ಸ್ ಬರೀ ರೈಸು ಸಾಂಬಾರು ಮಾಡ್ತೀನಿ. ಯಾಕೆ ಕೋಸಂಬರಿ ಯಾವುದು ಮಾಡಲ್ಲ, ಡೈಲಿ ಎಲ್ಲರೂ ತಿಂತಾರಲ್ಲ, ಹಂಗಾಗಿ ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇವತ್ತು ಬರೀ ಒಬ್ಬಟ್ಟು ಸಾಂಬಾರು, ರೈಸು, ನಾಷ್ಟಕ್ಕೆ ಫ್ರೆಂಡ್ಸ್ ಇಡ್ಲಿ. ಈಗ ಕಾಯಿ ತುರಿತಾಳೆ ನನ್ನ ಮಗಳು. ಅಷ್ಟರಲ್ಲಿ ನಿಮಗೆ ಇಡ್ಲಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಏನೇ ಹಬ್ಬ ಆಗಲಿ ಫ್ರೆಂಡ್ಸ್, ನಾಷ್ಟ ಮಾಡ್ಕೊಬೇಕು ಅಷ್ಟು. ಹಂಗಾಗಿ ಇನ್ನು ಪಾತ್ರೆನ ಫ್ರೆಂಡ್ಸ್ ನಾನು ಒಂದೊಂದು ಅವಾಗವಾಗೆ ತೊಳ್ಕೊಬಿಡ್ತೀನಿ, ಹಂಗಾಗಿ ಪಾತ್ರೆ ಜಾಸ್ತಿ ಇಟ್ಕೊಳ್ಳೋದು. ಈಗ ಫ್ರೆಂಡ್ಸ್ ಬನ್ನಿ, ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಅದು ಒಬ್ಬಟ್ಟು ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಫಸ್ಟು ಫ್ರೆಂಡ್ಸ್ ಇದ್ರೆ ನೆಲನ ಒರೆಸ್ಬಿಡ್ತೀನಿ. ಫಸ್ಟು ಇಡ್ಲಿ ಪ್ಲೇಟ್ ಎಲ್ಲನೂ ಎತ್ಕೊಬಿಡೋಣ ಫ್ರೆಂಡ್ಸ್, ಆಮೇಲೆ ಒಬ್ಬಟ್ಟು ಗ್ರೂಪಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಡ್ಲಿ ಯಾವ ರೀತಿ ಗರಿಯಾಗಿ ಬೆಂದು ಫ್ರೆಂಡ್ಸ್, ಹಂಗೆ ಅದು ಇದಾಗ್ಬಿಟ್ಟಿದೆ ನೋಡಿ ಇಡ್ಲಿ.
ಓಪನ್ ಥರ ನೋಡಿ ಫ್ರೆಂಡ್ಸ್. ಇನ್ನು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ಯಾಕೋ ವಿಷಲ್ಲು ನಿಧಾನಕ್ಕೆ ತಿರುಗ್ತೈತೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಇಡ್ಲಿ ಒಳಗಡೆ ಬಾಯಿ ಬಿಟ್ಟಿದೆ ಅಷ್ಟು ಚೆನ್ನಾಗಿದೆ. ಈಗ ಫ್ರೆಂಡ್ಸ್ ಬನ್ನಿ ಇಡ್ಲಿನ ಈಗ ಫ್ರೆಂಡ್ಸ್ ಇಡ್ಲಿನೆಲ್ಲ ಒಂದು ಸ್ಪೂನ್ ಸಹಾಯದಿಂದ ತೆಗ್ದು ಹಾಕೋಣ ಬನ್ನಿ. ಕೆಲಸ ಮಾಡಿದ್ರು ಮುಗಿತಾ ಇಲ್ಲ ಫ್ರೆಂಡ್ಸ್, ಹಬ್ಬ ಅಲ್ವಾ. ಇಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ. ಬನ್ನಿ ಈಗ ಒಂದೊಂದೇ ಇಡ್ಲಿನ ಎಬ್ಬಿ ಹಾಕೋಣ. ನೋಡಿ ಫ್ರೆಂಡ್ಸ್, ಬಾಣಲಿಗೆ ಹಾಕ್ತೀನಿ ಯಾಕಂದರೆ ಮುಚ್ಚಕ್ಕೂ ಚೆನ್ನಾಗಿರುತ್ತಲ್ಲ. ಬನ್ನಿ ಫ್ರೆಂಡ್ಸ್, ಇಡ್ಲಿ ಒಂದು ಚೂರು ಸಹ ಅಂಟ್ತಾ ಇಲ್ಲ. ಲಾಸ್ಟಲ್ಲಿ ನಿಮಗೆ ಇಡ್ಲಿ ತಟ್ಟೆ ಎತ್ತಿದ ಮೇಲೆ ತೋರಿಸ್ತೀನಿ. ಚಟ್ನಿನೂ ಆಯಿತು. ಫಸ್ಟು ಫ್ರೆಂಡ್ಸ್, ಯಾವತ್ತೇ ಆಗಲಿ ನಾವು ಉಪವಾಸ ಇದ್ದು ಹಬ್ಬ ಮಾಡಿ ಅಂತ ಯಾವ ದೇವರು ಹೇಳಿಲ್ಲ ಫ್ರೆಂಡ್ಸ್. ಫಸ್ಟು ನಾಷ್ಟ ಮಾಡ್ಕೊಳ್ಳಿ, ಆಮೇಲೆ ನಿಧಾನಕ್ಕೆ ಪೂಜೆ ಮಾಡಿ. ನಮ್ಮ ಮನೇಲಿ ಅಂದರೆ ಫ್ರೆಂಡ್ಸ್ ಬೇಗ ಪೂಜೆ ಆಯಿತು. ನೋಡಿ ಫ್ರೆಂಡ್ಸ್, ಪ್ಲೇಟ್ ತೋರಿಸ್ತೀನಿ ನೋಡಿ, ಎಲ್ಲಾದರೂ ಅಂಟಿದೆಯಾ? ಏನು ಅಂಟಿಲ್ಲ. ಇನ್ನು ಒಂದು ಪ್ಲೇಟ್ ಆಯ್ತವಲ್ಲ, ಅದನ್ನು ತೆಗೆದು ನಾನು ಬಿಟ್ಟಿಟ್ಬಿಡ್ತೀನಿ ಫ್ರೆಂಡ್ಸ್. ಈಗ ಬರೀ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ, ಪಲ್ಯ ಅದು ಇದು ಏನು ಮಾಡಲ್ಲ. ಅನ್ನ ಆಯಿತು ಆಲ್ರೆಡಿ. ಅನ್ನ ಸಾಂಬಾರು ಮತ್ತು ಎಲ್ಲ ಕಾಯಿನ ತುರ್ದೇನಾ ಹಾಕು. ಒಬ್ಬಿಟ್ಟಿಗೆ ಸ್ವಲ್ಪ ಒಬ್ಬಿಟ್ಟಿಗೆ ಫ್ರೆಂಡ್ಸ್ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಇದನ್ನೇ ಸ್ವಲ್ಪ ಸಾಂಬಾರಿಗೆ ಇಟ್ಕೊತೀನಿ, ಅಲ್ಲಿಗೆ ಸರಿ ಹೋಗುತ್ತೆ. ಇನ್ನು ಫ್ರೆಂಡ್ಸ್, ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಏನಿಲ್ಲ ಫ್ರೆಂಡ್ಸ್, ಸಾಂಬಾರು ಈಸಿಯಾಗಿ ಮಾಡ್ಬೋದು. ಅದಕ್ಕೆ ನಾನು ಏನೇನು ಉರಿತೀನಿ ಅಷ್ಟು ಮಾತ್ರ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದು ಬಾರೋ ನಾಷ್ಟ ಮಾಡ್ಕೊ, ಬಿಸಿ ಇಡ್ಲಿ. ಅವಳು ಈಗ ಎದ್ದವಳೆ ಫ್ರೆಂಡ್ಸ್. ಅವಳು ಸ್ನಾನ ಮಾಡಿಕೊಂಡು ಕೆಲಸ ಇದ್ದಂತೆ ಇರ್ತದೆ. ಈಗ ಬಿಸಿ ಬಿಸಿ ಇಡ್ಲಿ ಸ್ಟವ್ ಆನ್ ಮಾಡುವ. ಇನ್ನೊಂದು ಪ್ಲೇಟ್ ಇಡ್ಲಿ ಆಯ್ತು ಬಿಟ್ಟಿಡೋಣ ಮಗ. ಬೈಲ ಆ ಕಡೆ ಈ ಕಡೆ ಸ್ಟವ್ ಆನ್ ಮಾಡುವ. ಒಬ್ಬಿಟ್ಟಿನ ರಸ ಈ ಕಡೆ ಕೆತ್ತಿಗೆ ಬಾಯ್ ಚೆಲ್ಲೋದತ್ತು. ಇಲ್ಲಿಡು, ಅದ್ರೊಳಗೆ ಹುಣ್ಸೆ ಎಣ್ಣೆ ಹಾಕಿದ್ದೀನಿ. ಈ ಕಡೆ ಆ ಸ್ಟವ್ ಆನ್ ಮಾಡೋ. ನೀರವ ನೋಡಿ, ಇಡ್ಲಿ ತಪ್ಪಲಿ ಒಂದು ಪ್ಲೇಟ್ ಆಯಿತು ಬಿಟ್ಟಿರ್ತೀನಿ. ಆನ್ ಮಾಡಿ. ಏಕೋ ಅನ್ನೋದು ವಿಷಯ ನೋಡಿ ಫ್ರೆಂಡ್ಸ್. ಇಡ್ಲಿ ಬೆಂದು ಯಾವ ರೀತಿ ಓಪನ್ ಆಗೈತೆ ಅಂತ, ಈ ರೀತಿ ಓಪನ್ ಆಗೈತೆ. ಯಾಕೆ ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ನಾನು ಒಬ್ಬಟ್ಟು ಸಾಂಬಾರಿಗೆ ಏನೆಲ್ಲ ಹುರ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿ ಆಯಿತು, ಚಟ್ನಿನೂ ಆಯಿತು. ಇನ್ನು ಫ್ರೆಂಡ್ಸ್, ಇಲ್ಲಿ ಒಬ್ಬಟ್ಟು ನಾನು ನಿಮ್ಗೆ ಹೇಳಿದ್ನಲ್ಲ, ಅದನ್ನು ನಾವು ಒಂದು 5 ನಿಮಿಷ ನೋಡಿ ಬೇಯಿಸ್ಕೋಬೇಕು. ಬೇಳೆ, ತೆಂಗಿನಕಾಯಿ ಇಷ್ಟೇ, ಜಾಸ್ತಿ ಏನು ಹಾಕಿಲ್ಲ ಫ್ರೆಂಡ್ಸ್. ಅದು ಬೇಯೋಷ್ಟರಲ್ಲಿ ಇಲ್ಲಿ ಫ್ರೆಂಡ್ಸ್ ಸಾಂಬಾರಿಗೆ ಏನೆಲ್ಲ ಹುರ್ಕೊತೀನಿ ಅಂತ ನಿಮಗೆ ತೋರಿಸ್ಬೇಕಲ್ಲ ಫ್ರೆಂಡ್ಸ್. ಒಬ್ಬಟ್ಟು ಸಾರು ಒಬ್ಬಟ್ಟು ಸಾರು ಅಂದರೆ ಏನೆಲ್ಲ ಹಾಕಬೇಕು, ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇರ್ತಾರಲ್ಲ, ಎಷ್ಟು ಈಸಿಯಾಗಿ ಒಬ್ಬಟ್ಟು ಸಾಂಬಾರು ಮಾಡ್ಬೋದು ಅಂತ ನಾನು ನಿಮಗೆ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ. ಅದು ಫ್ರೆಂಡ್ಸ್ ಒಂಚೂರು ಬಿಸಿ ಆಗಲಿ. ಏನು ತಟ್ಟೆ ಬಿದ್ದೈತೆ ಕೆಲಸ ಮಾಡ್ಬೇಕಾದ್ರೆ ಏನಿಲ್ಲ ಫ್ರೆಂಡ್ಸ್. ಇನ್ನೂ ಮೈದಾ ಕಲಿಸ್ಕೊಂಡಿದ್ದೆ. ಅನ್ನಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ವಿಷಲ್ ಆಗ್ತಾಯಿದೆ. ಆಗಲೇ ಯಾಕೋ ಸರಿಯಾಗಿ ಕುಕ್ಕರು ಇದಾಗಲಿಲ್ಲ. ಇನ್ನೊಂದು ವಿಷಲ್ ಆದರೆ ಫ್ರೆಂಡ್ಸ್ ಅದು ಆಗೋಯ್ತು. ಇದು ಒಂಚೂರು ಕುದಿಬೇಕು. ಕುದ್ಮೇಲೆ ಫ್ರೆಂಡ್ಸ್ ಏನು ಹುರ್ಕೊತೀನಿ ಸಾಂಬಾರಿಗೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಈಸಿಯಾಗಿ ಫ್ರೆಂಡ್ಸ್ ಒಬ್ಬಟ್ಟು ಸಾಂಬಾರು ಮಾಡೋದು. ಸುಮ್ಮನೆ ಒಬ್ಬಟ್ಟು ಸಾಂಬಾರಿಗೆ ಅದು ಹಾಕಬೇಕು ಇದು ಹಾಕಬೇಕು ಅಂತಾರೆ. ನಾನು ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈರುಳ್ಳಿ ಏನು ನಾನು ತರಕ್ಕೆ ಹೋಗಲಿಲ್ಲ. ಅವತ್ತು ತಂದಿದ್ದು 1 kg ಈರುಳ್ಳಿನೇ ಇತ್ತು. ಇದು ಫ್ರೆಂಡ್ಸ್ ಒಂಚೂರು ಸುಮ್ಮನೆ ಈ ಥರ ನಾವು ಒಬ್ಬಟ್ಟಿಗೆ ಕುದಿಸ್ಕೋಬೇಕು.
ಈಗ ಇದನ್ನು ಜಾಸ್ತಿ ಬೇಯಿಸಿದ್ರೆ ಫ್ರೆಂಡ್ಸ್ ಇದು ಏನಾಗುತ್ತೆ, ನೀರು ಬಿಟ್ಕೊಳುತ್ತೆ. ಸಾಕು ಫ್ರೆಂಡ್ಸ್, ಇಷ್ಟೇ ಬಿಸಿ ಆಯಿತು. ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಬ್ಬಟ್ಟು ಸಾಂಬಾರಿಗೆ ಏನೇನು ಹುಡ್ಕೊತೀನಿ ಅಂತ. ಫ್ರೆಂಡ್ಸ್, ಒಬ್ಬಟ್ಟು ಸಾಂಬಾರಿಗೆ ಏನಿಲ್ಲ ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಏನೇನು ರುಬ್ಕೊಳ್ಳೋದು ಅಂತ ತೋರಿಸ್ತೀನಿ. ರೈಸ್ ಆಯಿತು ಫ್ರೆಂಡ್ಸ್, ಆಫ್ ಮಾಡೋಣ. ಈಗ ಒಬ್ಬಟ್ಟು ಸಾಂಬಾರಿಗೆ ನಾನು ಏನೆಲ್ಲ ರುಬ್ಕೊತೀನಿ ಅಂತ ತೋರಿಸ್ತೀನಿ, ಬನ್ನಿ. ಎಣ್ಣೆ ಸ್ವಲ್ಪ ಕಾಯಿ. ನೀವು ಫ್ರೆಂಡ್ಸ್ ಸ್ವಲ್ಪ ಜನ ಏನೇನೋ ಹಾಕೋತಾರೆ ನೋಡಿ ಫ್ರೆಂಡ್ಸ್. ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ನಾನು ಹುರ್ಕೊಳ್ಳೋದು ಯಾವಾಗಲೂ ಒಬ್ಬಟ್ಟು ಸಾಂಬಾರಿಗೆ ಇಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಅದು ರೀತಿನಿ ಅದರ ಇವಾಗಲೇ ನೀವು ಕರ್ಬೇವಿನ ಸೊಪ್ಪನ್ನ ಎಷ್ಟನಾರ ಹಾಕೊಳ್ಳಿ, ಅದು ನಿಮಗೆ ಸೇರ್ಕೊಂಡಿದ್ದು. ಇನ್ನು ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಮಾರ್ಕೆಟಲ್ಲಿ ನಿಮಗೆ ಗೊತ್ತು 2 ತಂದಿದೆ. ಇನ್ನು ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಬ್ಬಟ್ಟು ಸಾಂಬಾರು ಫ್ರೆಂಡ್ಸ್ ನಾವು ಮಾಮೂಲಿ ಮಾಡ್ತೀವಲ್ಲ ಅದೇ ಥರ ಮಾಡಬೇಕು. ಸುಮ್ಮನೆ ಇಲ್ಲದೆಲ್ಲನೂ ಹಾಕೊಂಡು ಕುತ್ಕೋಬೇಡಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ನಾನು ಇಷ್ಟೇ ಒಬ್ಬಟ್ಟು ಸಾಂಬಾರಿಗೆ ಹಾಕೋದು ನೋಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಒಬ್ಬಟ್ಟಿಗೆ ಬೇಳೆನ ಗ್ರೈಂಡರ್ ಆನ್ ಮಾಡಿ ಹಾಕ್ತೀನಿ. ಈಗ ಫ್ರೆಂಡ್ಸ್, ಇದ್ರ ಜೊತೆಗೇ ತೆಂಗಿನಕಾಯಿನೂ ನಾವು ಹಾಕಬೇಕು. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಹುಣಸೆಹಣ್ಣು ಸಹ ನಾವು ಹುಣಸೆಹಣ್ಣು ನೆನೆಸಿದ್ದೀನಿ ಫ್ರೆಂಡ್ಸ್, ರುಬ್ಬಕ್ಕೆ ಹಾಕೊಳ್ಳಲ್ಲ. ಇಷ್ಟೇ ಫ್ರೆಂಡ್ಸ್, ಇದನ್ನೆಲ್ಲ ತೆಂಗಿನಕಾಯಿ ಇದನ್ನು ರುಬ್ಕೊಂಡು ಬಂದು ನಾನು ನಿಮಗೆ ಸಾಂಬಾರು ಹೆಂಗಾಯಿತು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬನ್ನಿ, ಒಬ್ಬಟ್ಟು ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಉರಿಯೋದೆಲ್ಲನೂ ತೋರಿಸಿದ್ದೀನಿ. ಸಾಸಿವೆ, ಜೀರಿಗೆ, ಒಂದೇ ಒಂದು ಇಕ್ಕಲು ಫ್ರೆಂಡ್ಸ್ ಈರುಳ್ಳಿ, ಅದರೊಳಗೆ ನೋಡಿ ಮೆಣಸಿನ್ಕಾಯಿನ ಕಟ್ ಮಾಡಿಲ್ಲ ಹಾಗೆ ಹಾಕಿ. ಅದಾದಮೇಲೆ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಒಗ್ಗರಣೆಗೂ ಹಾಕಿರ್ತೀವಿ. ಈಗ ಫ್ರೆಂಡ್ಸ್ ನೋಡಿ, ಸಾಂಬಾರು ಈಗ ರುಬ್ಕೊಂಡಿದ್ದೀವಲ್ಲ ಅದನ್ನು ಫ್ರೆಂಡ್ಸ್ ನೋಡಿ, ಅದಕ್ಕೆ ಫ್ರೆಂಡ್ಸ್ ಅದಕ್ಕೆ ರಸನೇ ಇರುತ್ತೆ. ರಸನೇ ನೀವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಏನಾಗಲ್ಲ. ಆಮೇಲೆ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಫ್ರೆಂಡ್ಸ್ ನೋಡಿ, ರಸ ಹಾಕ್ತಾಯಿದ್ದೀವಿ, ಬೇಳೆ ರಸ. ನೋಡಿ ಫ್ರೆಂಡ್ಸ್, ಜಾರ್ದು ಇನ್ನು ಫ್ರೆಂಡ್ಸ್ ಜಾರನ್ನ ತೊಳೆದಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಒಬ್ಬಟ್ಟು ಸಾಂಬಾರು, ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಎಳ್ಳು ಕಡಲೆ ಬೀಜ ರುಬ್ಬಕ್ಕೆ ಹಾಕೊಂಡಿದ್ದ ತೋರ್ಸೋಕ್ಕಾಗಲಿಲ್ಲ. ಎಳ್ಳು ಕಡಲೆ ಬೀಜ ಕಡಲೆ ಒಂದೊಂದು 4 ಹಾಕೊಳ್ಳಿ ಫ್ರೆಂಡ್ಸ್. ನಮ್ಮೂರಲ್ಲೆಲ್ಲ ಒಬ್ಬಟ್ಟು ಮಾಡಿದ್ರೆ ಯುಗಾದಿ ಹಬ್ಬದಲ್ಲೆಲ್ಲ ಒಂದೊಂದು ವೀಕಿಗೆ ಆಗೋಷ್ಟು ಮಾಡಿ ನಮ್ಮ ತಂದೆ ಮನೆಗೆಲ್ಲ ಇಟ್ಕೋತಾರೆ ಫ್ರೆಂಡ್ಸ್. ಇನ್ನು ಒಬ್ಬಟ್ಟಿನ ಹೂರಣನೂ ನನ್ನ ಮಗಳು ಉಂಡೆ ಕೊಡ್ತಾರೆ. ಈಗ ಫ್ರೆಂಡ್ಸ್ ಅದನ್ನು ಒಂದು ಕಡೆ ಬೇಯಿಸ್ಕೋಬೇಕು. ಏನು ಮಾಡೋದು ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಲಾಸ್ಟ್ನೇದಾಗಿ ನಾನು ಹುಣಸೆಹಣ್ಣು ಕಿವ್ತಾ ಇದ್ದೀನಿ, ಅದನ್ನು ಬಿಡ್ತೀನಿ. ಇಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಬೆಲ್ಲ ಹಾಕೋದು, ಈಗ ಬೆಲ್ಲದ್ದು ಒಬ್ಬಟ್ಟಂದು ತೊಳಿತೀವಲ್ಲ ಗ್ರೈಂಡರ್ನ, ಅದನ್ನೇ ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ಅದಕ್ಕೆ ಬೆಲ್ಲನ ಹಾಕಲ್ಲ ನೋಡಿ ಫ್ರೆಂಡ್ಸ್. ಹುಳಿನೂ ಸಹ ಬಿಟ್ಟಾಯಿತು ಫ್ರೆಂಡ್ಸ್. ನಾನು ಅಲ್ಲಲ್ಲೇ ಪಾತ್ರೆ ಎಲ್ಲ ತೊಳೆದು ಇಟ್ಕೊತಾ ಇದ್ದೀನಿ. ಟೈಮಲ್ಲೇ 11 ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗ್ಬೇಕು, ನಾನು ರಜೆ ಇಲ್ಲ, ಪೂಜೆ ಎಲ್ಲ ಆಗಿದೆ. ನಾನು ಯಾವಾಗಲೂ ಏನು ರಜೆ ಹಾಕಿ ಹಬ್ಬ ಮಾಡಲ್ಲ ಫ್ರೆಂಡ್ಸ್. ಎಲ್ಲ ಹಬ್ಬನೂ ನಾನು ಪೂಜೆ ಮಾಡಿಬಿಟ್ಟೆ ಹೋಗ್ತೀನಿ. ಇನ್ನು ಫ್ರೆಂಡ್ಸ್, ಒಂದು ಪ್ಲೇಟ್ ಇಡ್ಲಿ ಬೇಯಿತು, ಅದನ್ನು ರುಬ್ಬಬೇಕು. ಅಯ್ಯೋ ಸಾರಿ ಫ್ರೆಂಡ್ಸ್, ರುಬ್ಬಬೇಕು ಅಂತ ಇದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಒಬ್ಬಟ್ಟು ಸಾರು ಮಾಡ್ಬೋದು ಅಂತ. ಅದಕ್ಕೆ ತೊಳಿಲಿಲ್ವಾ, ನೀವು ತರಲಿಲ್ವಾ ಉಪ್ಪಿನ ಪುಡಿನ? ಅಲ್ಲಿ ಕೆಳಗಡೆ ಮಂಚದ ಕೆಳಗೆ ಉಪ್ಪಿನ ಪುಡಿ ಕೊಡು ಅಂದಲ್ಲಿ ಕೊಟ್ಟ.
ಈಗ ಫ್ರೆಂಡ್ಸ್ ಉಪ್ಪು ಹಾಕೋಣ ಬನ್ನಿ. ಉಪ್ಪಿನ ಪುಡಿ ತಂದು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಡಬ್ಬಕ್ಕೆ ನಾನು ಜಾಡಿಗೆ ತುಂಬಿಟ್ಟಿರಲಿಲ್ಲ, ಅದಕ್ಕೆ ಅವಳನ್ನ ತಗೊಂಡು ಬಾ ಅಂತ ಇದ್ದೀನಿ. ಉಪ್ಪು ಖಾಲಿ ಕಮ್ಮಿ ಹಾಕಿ ಫ್ರೆಂಡ್ಸ್, ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ತಡಿ. 2 ಜಾಡಿದು ಸಹ ನೋಡಿದ್ರಲ್ಲ ಫ್ರೆಂಡ್ಸ್, ಉಪ್ಪು ಹಾಕಿದ್ದೀನಿ. ಈಗ ಅದು ಬೇಯೋ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ಈ ಕಡೆ ಒಬ್ಬಟ್ಟನ್ನ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಒಬ್ಬಟ್ಟಿನ ಸಾರು, ಒಂದು ಕುದಿ ಬೇಯಲಿ ಅದು ಫ್ರೆಂಡ್ಸ್. ನೋಡಿ ಸಾಂಬಾರು ಬೇಯ್ತಾ ಇದೆ. ಈ ಟೈಮಲ್ಲಿ ನಾವು ಉಪ್ಪು ಸಪ್ಪೆನ ನೋಡ್ಕೋಬೇಕು ಫ್ರೆಂಡ್ಸ್. ನೋಡೋಣ ಬನ್ನಿ ಉಪ್ಪು ಹೆಂಗಿದೆ ಅಂತ. ಕರೆಕ್ಟಾಗಿದೆ ಫ್ರೆಂಡ್ಸ್. ಯಾಕೆ ಅಂದರೆ ಜಾಸ್ತಿ ಉಪ್ಪು ಹಾಕೊಂಡ್ರೂ ಕಷ್ಟ ಆಗುತ್ತೆ. ಇದು ಕಲ್ಲು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಇನ್ನು ಫ್ರೆಂಡ್ಸ್ ಅದಾಯಿತು ನೋಡಿ ಫ್ರೆಂಡ್ಸ್. ಮೈದಾ ಕಲಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ಒಬ್ಬಿಟ್ಟು ಉಂಡೆನ ಮಾಡಿಕೊಟ್ಟಿದ್ದಾಳೆ. ಇಷ್ಟೇ, ನಾವು ಒಬ್ಬಟ್ಟು ಮಾಡೋದು ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್. ಟೈಮ್ ಇಲ್ಲ ನಮಗೆ ಮಾಡೋಕ್ಕೆ, ಹಂಗಾಗಿ ನಮ್ಮ ಮನೆ ಆಟಿಕೆ ಮಾಡೋದು. ಈ ಹಬ್ಬಕ್ಕೆ ನಮ್ಮ ಮನೆಗೆ ಯಾರು ನೆನಪು ಯಾರು ಬರಲ್ಲ, ಎಲ್ಲ ಅವರವ್ರ ಕೆಲಸ ಬ್ಯುಸಿ ಇರ್ತಾರೆ, ಎಲ್ಲರೂ ಮಾಡ್ತಾರಲ್ಲ ಫ್ರೆಂಡ್ಸ್. ಹಂಗಾಗಿ ಈಗ ಒಬ್ಬಟ್ಟು ಬೇಯಿಸೋಕ್ಕೆ ತೆವೆ ಕಾಯಕ್ಕಿಡೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಈ ಕಡೆ ಒಬ್ಬಟ್ಟಿಗೆ ತೆವೆ ಕಾಯಿಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲ ಕೆಲಸ, ಎಲ್ರಿಗೂ ಕೆಲಸ ಐತೆ ಇವತ್ತು ಫ್ರೆಂಡ್ಸ್, ಯಾರಿಗೂ ರಜೆ ಇಲ್ಲ. ಬನ್ನಿ ಈಗ ನಾನು ಒಬ್ಬಟ್ಟನ್ನ ಬೇಯಕ್ಕೆ ಹಾಕ್ತೀನಿ. ಟೈಮ್ ಯಾರಿಗೂ ಇಲ್ಲ ಫ್ರೆಂಡ್ಸ್. ಇನ್ನು ನಾನು ಬಟ್ಟೆನೇ ಐರನ್ ಮಾಡ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಒಬ್ಬಟ್ಟು ಒಂದು ಹಾಕಿದ್ದೀನಿ, ಅದು ಬೇಯಷ್ಟರಲ್ಲಿ ನಾನು ಇನ್ನೊಂದನ್ನ ರೆಡಿ ಮಾಡ್ಕೊತೀನಿ. ಇನ್ನು ಈ ಕಡೆ ಫ್ರೆಂಡ್ಸ್ ಸಾಂಬಾರು ಬೇಯಿತು ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗೋರ ಗತಿನೇ ಅಷ್ಟು, ಯಾವುದನ್ನು ಅಷ್ಟೇ. ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ರಜೆ ತಗೊಂಡಿದ್ದೆ ಗುರುವಾರ. ಯಾಕೆಂದರೆ ಮನೆ ಕ್ಲೀನಿಂಗು ಕೆಲಸ ಇನ್ನು ಇದೆಲ್ಲ ಫ್ರೆಂಡ್ಸ್ ಬಿಡಿ, ಮಾಮೂಲಿ ಆಗೋಯ್ತು ಕೆಲಸ, ಏನು ತೊಂದರೆ ಇಲ್ಲ. ಈಗ ಫ್ರೆಂಡ್ಸ್ ನಾವು ಒಬ್ಬಟ್ಟಿನ ಮೇಕೆ ಸ್ವಲ್ಪ ಎಣ್ಣೆ ಹಾಕೋದು, ಕೆಳಗಡಿಗೆ ಎಣ್ಣೆ ಹಾಕಲ್ಲ. ಬನ್ನಿ ಮಗ್ಚಕಾಯಿ ತಗೊಂಡು ಮಗ್ಚ ಹಾಕೋಣ. ಇದೇ ಲಾಸ್ಟ್ ಕೆಲಸ ಫ್ರೆಂಡ್ಸ್. ಈಗ ಬಟ್ಟೆ ಐರನ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಒಬ್ಬಟ್ಟಿಗೆ ಯಾಕೆ ನಾನು ಕಮ್ಮಿ ಉರಿ ಮಾಡಿದ್ದೀನಿ ಅಂದರೆ, ಜಾಸ್ತಿ ಉರಿ ಆದರೆ ಒತ್ತೋಗುತ್ತೆ ಅಂತ. ಇಲ್ಲಿ ಈ ಕಡೆ ಫ್ರೆಂಡ್ಸ್ ಸಾಂಬಾರು ಬೇಯ್ತಾ ಇದೆ, ಅನ್ನನೂ ಆಯಿತು, ಇಡ್ಲಿ ಚಟ್ನಿ ಆಯಿತು, ಎಲ್ಲ ಮುಗೀತು ಫ್ರೆಂಡ್ಸ್. ಎಲ್ಲ ಒಬ್ಬಿಟ್ಟು ನಾನು ಫ್ರೆಂಡ್ಸ್ ಇದೇ ರೀತಿ ಬೇಯಿಸ್ಕೊತೀನಿ. ನನ್ನ ಮಗಳಿಗೂ ಕೆಲಸ ಐತೆ ಫ್ರೆಂಡ್ಸ್, ಅವಳು ಒಂದೊಂದು ಕೆಲಸ ಮಾಡಿಕೊಡ್ತಾ ಅವಳೆ. ಏನು ಮಾಡ್ತೀರ ಫ್ರೆಂಡ್ಸ್, ಫಸ್ಟ್ ಒಬ್ಬಟ್ಟನ್ನ ಫ್ರೆಂಡ್ಸ್ ನಾನು ಎಡೆಗೆ ಇಟ್ಬಿಡ್ತೀನಿ, ದೇವ್ರ ಎಡೆಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಒಬ್ಬಟ್ಟನ್ನ ಬೇಯಿಸ್ತಾ ಇದ್ದೀನಿ. ಇಷ್ಟು ಕೆಲಸ ಇಲ್ಲಿಗೆ ಮುಗೀತು ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಸಾಂಬಾರು ಬೇಯ್ತಾ ಇದೆ, ಇಲ್ಲಿ ಒಬ್ಬಟ್ಟು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್. ಇನ್ನು ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ನಾನು ದೇವ್ರಿಗೆ ಸಜ್ಜಿಗೆನ ಇಟ್ಟಿದ್ದೆ ಎಡೆಗೆ ನೋಡಿ ಫ್ರೆಂಡ್ಸ್, ಸಜ್ಜಿಗೆ ಇಟ್ಟಿದ್ದೆ. ಈಗ ಫ್ರೆಂಡ್ಸ್ ನಾನು ಒಬ್ಬಟ್ಟು ಮಾಡಿ, ಒಬ್ಬಟ್ಟು ಮತ್ತು ಇದು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಒಬ್ಬಟ್ಟು ರೆಡಿ ಆಯಿತು, ಒಬ್ಬಟ್ಟನ್ನು ಇವಾಗ ಇಟ್ಟಿದ್ದೀನಿ.